ಮಾತಾಡಕ್ ಬಂದೇವನೇ ನೆಟ್ಟಗ್ ಸರಳ ಚೆನ್ನಾಗಿ ಮಾತಾಡ್ರಿ ಚೆನ್ನಾಗಿ ಇಲ್ಲಿಕ ಒಬ್ಬರು ಉಳಿಯಿಕಿಲ್ಲ ಇಲ್ಲಿಕ ಒಬ್ಬರು ಉಳಿಯಿಕಿಲ್ಲ ಇಲ್ಲಿಕ ಒಬ್ಬರು ಉಳಿಯಿಕಿಲ್ಲ ಇಲ್ಲಿಕ ಒಬ್ಬರು ಉಳಿಯಿಕಿಲ್ಲ ಕೊಳ್ಳೆ ಹೊಡಿತಿರುವಂತ ಭ್ರಷ್ಟ ರಾಜಕಾರಣಿಗೆ ಹೇಳಿದಿಕ್ಕಾರ ರೈತರಿಗೆ ಮೋಸ ಮಾಡುತ್ತಿರುವ ಫ್ಯಾಕ್ಟರಿ ಮಾಲಕನಿಗೆ ಹೇಳಿದಿಕ್ಕಾರ ಪ್ರಭಾಕರ್ ಕೋರೆ ಅವರಿಂದ ಪ್ರತಿಭಟನಾ ರೈತರಿಗೆ ಬೆದರಿಕೆ. ಶಿವಶಕ್ತಿ ಶುಗರ್ ಫ್ಯಾಕ್ಟರಿ ಮಾಲೀಕ ಪ್ರಭಾಕರ್ ಕೋರೆಯವರು ಪ್ರತಿಭಟನಾ ರೈತರ ಮೇಲೆ ಬೆದರಿಕೆ ಹಾಕಿದ ವಿಡಿಯೋ ಒಂದು ಲಭ್ಯವಾಗಿದೆ. ರಾಯಬಾಗ್ ತಾಲೂಕಿನ ಯಡ್ರಾವ್ ಸೌದತ್ತಿ ಶುಗರ್ ಫ್ಯಾಕ್ಟರಿಯ ಮುಂದೆ ಪ್ರತಿಭಟಿಸಿದ ರೈತರ ಮೇಲೆ ಪ್ರಭಾಕರ್ ಕೋರೆಯವರು ಜೀವ ತೆಗೆಯುವ ಎಚ್ಚರಿಕೆ ಪ್ರಮಾಣದಲ್ಲಿ ಫ್ಯಾಕ್ಟರಿ ದೊಡ್ಡ ಪ್ರಮಾಣದಲ್ಲಿ ನಡೆಸಬೇಕು ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ವಿರೋಧ ವ್ಯಕ್ತಪಡಿಸಿದ ಸುತ್ತಮುತ್ತಲಿನ ರೈತರು ಜಮೀನಿನಲ್ಲಿ ಕಲುಷಿತ ನೀರಿನಿಂದ ಆರೋಗ್ಯ ಹಾಳಾಗ್ತಾ ಇದೆ, ನೀರು ಬೆಳೆ ಎಲ್ಲವೂ ಫ್ಯಾಕ್ಟರಿಯಿಂದ ಹಾಳಾಗುತ್ತಿದೆ, ಈ ಫ್ಯಾಕ್ಟರಿ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಸುತ್ತಮುತ್ತಲಿನ ಜನರು ಊರು ಬಿಟ್ಟು ಹೋಗಬೇಕಾಗುತ್ತೆ ಅಂತ ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಬಂದು ಮಾತನಾಡಿದ ಪ್ರಭಾಕರ್ ಕೋರೆಯವರು ರೈತರ ಮೇಲೆ ಸಿಟ್ಟಿನಿಂದ ನನ್ನ ಹಿಂದೆ ತುಂಬಾ ಜನ ಇದ್ದಾರೆ, ಒಬ್ಬರು ಉಳಿಯೋದಿಲ್ಲ ನೋಡಿ ಅಂತ ಪ್ರತಿಭಟನೆಯ ರೈತರಿಗೆ ಹೆದರಿಕೆ ಹಾಕಿದ ಘಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್, ವಾರ್ತಾ ವರದಿ, ರಾಯಬಾಗ್. ರೈತ ಮಹಿಳೆಯರಿಗೆ, ರೈತ ತಾಯಂದಿರಿಗೆ, ರೈತ ಕುಟುಂಬಗಳಿಗೆ. ಸರ್ ಏನಾಯ್ತು ಯಡ್ರಾಮ್ ಫ್ಯಾಕ್ಟರಿಯಲ್ಲಿ ನೀವು ಪ್ರತಿಭಟನೆ ಮಾಡಕತ್ತಿದ್ರೆ ಅವಾಗ ಏನಾಯ್ತು? ಸರ್ ಏನಿಲ್ಲ, ನಮ್ಮ ರೈತ ಸಂಘಟನೆ ಒಳಗ ರೈತರಿಗೆ ತೊಂದರೆ ಆಗೋ ಸಂಬಂಧ ರೈತ ಸಂಘಟನೆ ಮಾಡಿದ್ದ, ರೈತರ ಕಣ್ಣೀರು ಒರೆಸ್ಬೇಕಂತ ಮಾಡಿದ್ದ. ನಮಗೆ ಸ್ವಂತ ಏನು ಮಾಡಬೇಕಂತೇನಿಲ್ಲ, ನಮಗೆಲ್ಲ ಗೊತ್ತೈತಿ, ಎಲ್ಲ ತಾಲೂಕಾ ಜಿಲ್ಲಾ ಯಾವ ಮಂತ್ರಿ ಏನು ಮಾತಾಡ್ತೀವಿ. ಮೊನ್ನಿನ ದಿನ ನಮಗೆ ಒಂದು 4-5 ದಿವಸದಿಂದ ಏನು ಹೇಳಿದ್ರು, ಬಜೆಟ್ ಅಧಿವೇಶನ ಐತಿ, ನಾವು ಮನೆ ಕೊಡೋ ಸಂಬಂಧ ಬೆಂಗಳೂರಿಗೆ 2 ದಿವಸದಿಂದ ಬೆಂಗಳೂರಾಗ ಇದ್ದೀವಿ. ನಮ್ಮ ಯಡ್ರಾಮ್ ರೈತರು ಏನು ಮಾಡಿದ್ರು, ನಮ್ಮ ಕೊಳಚೆ ನೀರು ಬರದತ್ರಿ, ಬೂದಿ ಎಲ್ಲ ಇಲ್ಲಿ ಹೋಗ್ಯಾತಾರು, ಕೊಳಚೆ ನೀರು ಬೇರೆ ಕಡೆ ಕಳಿಸುವರು. ನಮ್ಮ ರೈತರ ಹೊಲದಾಗೆಲ್ಲ ಕೊಳಚೆ ನೀರು ಹಿಂಗಾತವು, ಬೋರ ಬಾಯಿ ಒಳಗೆ ಕುಡಿಯಾಕ ನೀರು ಸಹಿತ ಬರಾಕ್ತಿಲ್ಲ. ಮತ್ತು ಹುಡುಗರಿಗೆಲ್ಲ ಸಣ್ಣ ಮಕ್ಕಳಿಗೆ, ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗತೈತಿ. ಮತ್ತು ಇದ್ರ ಬಗ್ಗೆ ನಾವು ಕೊಳಚೆ ನೀರು ಬೇರೆ ಕಡೆ ಶಿಫ್ಟಿಂಗ್ ಮಾಡಬೇಕು, ಇಲ್ಲಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡೋಣ ಅಂತೇಳಿ ನಮ್ಮ ರೈತ ಸಂಘದ ಹೋರಾಟಗಾರೆಲ್ಲ ಕೂಡಿ ಒಂದು ತೀರ್ಮಾನ ತಗೊಂಡಿದ್ರು. DC ಅವರಿಗೆ ಮನವಿ ಕೊಡಿದ್ರು, 50 ತಹಸೀಲ್ದಾರ್ ಮನವಿ ಕೊಟ್ಟಿದ್ರು. ಕೊಡಾಕಾಗಲಿ ಸಡನ್ ಆಗಿ ಅವರ ಫ್ಯಾಕ್ಟ್ರಿ 17,000 ಕೃಷಿಂಗ್ ಇದ್ದದ 25,000 ಮಾಡಕ್ ಹೊಂಟಿದ್ರು. ಹೊಂಟಾಗ ನಾವೇನು ಪ್ರಶ್ನೆ ಮಾಡಿದ್ವಿ, ಈಗ ಸಮಸ್ಯೆ ರಗಡದವು, ಈಗ ರಾಯಬಾಗದಾಗ 1 ಬಿಟ್ಟು 2 4-5 ಫ್ಯಾಕ್ಟ್ರಿ ಇದಾವು, ರೈತರಿಗೆ ಏನು ತೊಂದರೆ ಇಲ್ಲ. ನೋಡು, ನಿಮ್ಗೆ ದುಡ್ದಟ್ಟು ನಿಮ್ಗೆ ಇರ್ತೈತಿ, ಯಾಕೆ ತೊಂದರೆ ಮಾಡ್ತೀರಿ? ಮತ್ತೊಬ್ಬ ರೈತರಿಗೆ ಸಮಸ್ಯೆ ಮಾಡಿ ನೀವು ಸಹಕಾರಿಕೆ ಮಾಡಿದ್ರೆ ಆರ್ತಿಲ್ಲ. ಈಗ ಅದ ನೀರ, ಕೊಳಚೆ ನೀರ, ಬೂದಿ ಬೇರೆ ಕಡೆ ಶಿಫ್ಟಿಂಗ್ ಮಾಡಿ ರೈತರಿಗೆ, ಮತ್ತೊಬ್ಬ ರೈತರಿಗೆ ತೊಂದರೆ ಆಗಬಾರ್ದಂಗೆ ನೋಡ್ಕೋರಿ ಅಂತ ನಾವು ಹೇಳಕ್ ಹೋದಾಗ ನಮ್ಮನ್ನು ಗೇಟ್ ಹೊರಗೆ ನಿಂದಿರಿಸಿ, ಪ್ರಭಾಕರ್ ಕೋರೆ ಒಬ್ಬ ಬಲಿಷ್ಠ ರಾಜಕಾರಣಿ ಬೆಳಗಾವಿ ಜಿಲ್ಲೆಯೊಳಗೆ. ಯಾಕಂದ್ರೆ ಸಂಸ್ಥಾ ಸಿಕ್ಕಾಪಟ್ಟಿ ಸಂಸ್ಥೆ ಆಸ್ತಿ ಇಲ್ಲ ಒಳಗೆ ಬಿಡಲಾರ್ದ ನಾವು ಚರ್ಚೆ, ನಮ್ಗೆ ಏನ್ ತ್ರಾಸ ಐತಿ ನಾವು ಹೇಳಬೇಕ್ರಿ. ನಮಗೆ ತೊಂದರೆ ಬಂದದ, ನಮ್ಮ ರೈತ ಸಂಘದವರಿಗೆ, ನಮ್ಮ ರೈತ ಕುಟುಂಬಕ್ಕೆ ತೊಂದರೆ ಅಂತ ಹೇಳಬೇಕಂತ ನಾವು ಹೊಂಟಾಗ ನಮ್ಮ ಹೊರಗೆ ನಿಂದಿಸಿ ನಿಮ್ಮಂತ ಹೋರಾಟಗಾರನ ಎಷ್ಟೋ ಮಂದಿ ನೋಡಿವು. ನಿಮ್ಮನ್ನ ನಾ ಮನಸ್ಸು ಮಾಡ್ಯಾರ, ನನ್ನ ಹಿಂದೆ ಬೆಂಬಲ ಜನ ರಗಡೈತಿ, ನೀವು ಯಾರು ಹೊಳ್ಳಿ ಹೋಗಂಗಿಲ್ಲ ಅಂತೇಳಿ ರಗಡ ದಬಾಣಿಕೆ ಹಾಕಿದಾಗ ಸಹಿಸ್ಕೊಂಡ್ ಬಂದೀವಿ. ಈ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು DC ಅವರಿಗೆ, CPI PSIಗೆ ಈಗಾಗಲೇ ಅವ್ರ ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿದ್ರು ನಾವೆಲ್ಲ ಕಳಿಸೇವ್ರಿ. ಕಾನೂನು ಕ್ರಮ ಕೈಗೊಂಡ್ರು ಸರಿ, ಇಲ್ಲಕ್ಕಂದ್ರೆ DC ಕಚೇರಿ ಮುಂದ, ಇಲ್ಲಕ್ಕ ರಾಯಬಾಗ್ ತಹಶೀಲ್ದಾರ್ ಆಫೀಸ್ ಆದ್ರೂ ನಾವು ಕೀಲಿ ಹಾಕುವಂತ ಕರ್ತವ್ಯ ನಮ್ಮದ ಹೋರಾಟಗಾರ ಕರ್ತವ್ಯ ಐತಿ, ನಾವು ಮಾಡೇ ಮಾಡ್ತೀವಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ತಮ್ಮ ಹೆಸರು ಸರ್? ಮಾದೇವ್ ಸದಾಶಿವ ಹೋಳ್ಕರ್ ಅಂತೇಳಿ.